ಮದ್ದೂರಿನಲ್ಲಿ ಮಳೆಯ ಕೊರತೆಯಿಂದ ಮಂಡ್ಯ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಬ್ಬು ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಒಣಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ರೈತರಿಗೆ ತಕ್ಷಣ ಪರಿಹಾರ ವಿತರಿಸಬೇಕು ಅಂತ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ಆಗ್ರಹಿಸಿದ್ದಾರೆ. ಮದ್ದೂರು ಸಮೀಪದ ಗ್ರಾಮದಲ್ಲಿ ಒಣಗಿ ನಿಂತಿರುವಂತಹ ಕಬ್ಬು ಬೆಳೆಗಳನ್ನು ವೀಕ್ಷಿಸಿದಂತಹ ಬಳಿಕ ಮಾತನಾಡಿದಂತಹ ಅವರು, ವರ್ಣದೇವರ ಮುನಿಸಿನಿಂದ ಜುಲೈ 2ನೇ ವಾರ ಕಳೆದರೂ ಕೂಡ ಸಮರ್ಪಕ ಮಳೆಯಾಗಿಲ್ಲ. ಪರಿಣಾಮ ಕಬ್ಬು, ತೆಂಗು, ಬಾಳೆ, ಹಿಪ್ಪ, ನೇರಳೆ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಸಂಪೂರ್ಣ ಒಣಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೂಡ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆಗೆ ಭತ್ತದ ನಾಟಿ ಪ್ರಕ್ರಿಯೆ ಆರಂಭ ಆಗಬೇಕಾಗಿದ್ದರೂ ರೈತರು ಸಂಕಷ್ಟದಲ್ಲಿದ್ದಾರೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಸಮರ್ಪಕವಾಗಿದ್ದರೂ ಕೂಡ ನಾಲೆಗಳಿಗೆ ನೀರು ಹರಿಸದೆ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತ ಕೂಡ ಆರೋಪಿಸಿದ್ರು. ಕಾವೇರಿ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿಯೂ ಕೂಡ ಸ್ಪಷ್ಟ ನಿರ್ಧಾರ ಕೈಗೊಳ್ಳದಿರುವುದನ್ನ ಟೀಕಿಸಿದಂತಹ ಅವರು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಕ್ಷಣ ನಾಲೆಗಳಿಗೆ ನೀರು ಹರಿಸಿ ಬೆಳೆಗಳನ್ನು ರಕ್ಷಿಸುವಂತಹ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಬರಪೀಡಿತ ಪ್ರದೇಶ ಅಂದ್ರೆ ಮಂಡ್ಯ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸಬೇಕು ಅಂತ ರೈತರು ಘೋಷಿಸಿ ರೈತರಿಗೆ ಸೂಕ್ತ ಪರಿಹಾರ ವಿತರಿಸಬೇಕು ಅಂತ, ಹಾಗೆ ರೈತರ ಸಾಲ ಮನ್ನಾ ಮಾಡುವಂತೆ ಕೂಡ ಆಗ್ರಹಿಸಿ ತಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಕೂಡ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸೋಂಪುರ ಉಮೇಶ್, ಉಪಾಧ್ಯಕ್ಷ ವೀರಪ್ಪ, ಸಂಘಟನಾ ಕಾರ್ಯದರ್ಶಿಗಳಾದಂತಹ SL ಉಮೇಶ್ ಹಾಗೂ ನಿರಂಜನ್ ಉಪಸ್ಥಿತರಿದ್ದರು. ಸಾರ್ವಜನಿಕ ಬಂಧುಗಳೇ, ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತುತ ವರ್ಷ ಜುಲೈ ತಿಂಗಳ 2ನೇ ವಾರ ಪ್ರಾರಂಭವಾದರೂ ಕೂಡ ವರ್ಣನ ಮುನಿಸಿನಿಂದ ಅಧಿಕ ಪ್ರಮಾಣದ ಮಳೆ ಆಗದೆ ಕೂಡ ಇವತ್ತು ನಿಂತಿರ್ತಕ್ಕಂತಹ ಕಬ್ಬು ಬೆಳೆಗಳು ಮತ್ತು ಈಗಾಗಲೇ ರೈತ ಹೊಟ್ಟಿಲನ್ನು ಹಾಕಿ ಭತ್ತದ ನಾಟಿ ಮಾಡುವಂಥ ಕೆಲಸ ಪ್ರಾರಂಭ ಮಾಡಬೇಕಾಯಿತು, ರಾಗಿ ನಾಟಿ ಪ್ರಾರಂಭ ಮಾಡಬೇಕಾಯಿತು. ಆದರೆ ಇವತ್ತು ಸಾವಿರಾರು ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬು ಮತ್ತು ತೆಂಗಿನ ಗಿಡಗಳು, ಬಾಳೆಯ ಗಿಡಗಳು, ಹಿಪ್ಪ ನೇರಳೆ ಸೇರಿದಂತೆ ಇನ್ನಿತರ ಎಲ್ಲ ವಾಣಿಜ್ಯ ಬೆಳೆಗಳು ಒಣಗ್ತಾ ನಿಂತಿದೆ. ಕೆಆರ್ಎಸ್ನಲ್ಲಿ ಪ್ರಸ್ತುತ ಈ ದಿವಸ 93 ಅಡಿ ನೀರಿದ್ರೂ ಕೂಡ ಒಂದು ಕಟ್ಟು ನೀರನ್ನು ನೀವು ಇವತ್ತು ಕಾಲುವೆಗೆ, ನಾಲೆಗಳಿಗೆ ಹರಿಸೋಕೆ ತಯಾರಿಲ್ಲ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಇವತ್ತು ಪ್ರತಿನಿತ್ಯ 100 ಕ್ಯೂಸೆಕ್ಸ್ ನೀರು ಇವತ್ತು ತಮಿಳುನಾಡಿಗೆ ಪ್ರತಿನಿತ್ಯ ಹರಿದು ಹೋಗ್ತಾ ಇದೆ. ಆದ್ರೆ ನೀವು ನಾಲೆಗಳಿಗೆ ನೀರನ್ನು ಕೊಡುವುದಕ್ಕೆ ಮೀನಮೇಷ ಎಣಿಸ್ತಾ ಇದ್ದೀರಿ. ಮೊನ್ನೆ ನಡೆದಂತಹ ಕಾವೇರಿ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲೂ ಕೂಡ ಸ್ಪಷ್ಟವಾದ ನಿರ್ಧಾರ ಬಂದಿಲ್ಲ. ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ನೀವು ನೀರು ಕೊಡಿ ಅಂತ ಹೇಳಿದ್ರೆ ಹೊರತು ನೀವು ಅಲ್ಲಿ ಧಮಕಿಯನ್ನ ಹಾಕಿ ನೀರು ಕೊಟ್ಟೇ ತೀರ್ಬೇಕು ಎಂಬತಕ್ಕಂತಹ ತಾಕತ್ತನ್ನ ನೀವು ತೋರಿಸ್ಲಿಕ್ಕೆ ಮೀನಮೇಷ ಎಣಿಸಿದ್ರಿ ನೀವು. ಆದ್ರಿಂದ ಇವತ್ತು ವಿರೋಧ ಪಕ್ಷದ ನಾಯಕರುಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಆದ್ರಿಂದ ಜಿಲ್ಲೆಯ ಜನರು ಇವತ್ತು ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿ, ಇವತ್ತು ಸಾಲ ಸೋಲ ಮಾಡಿ ಇವತ್ತು ಬೆಳೆಗಳನ್ನ ಬೆಳೆದಿದ್ದಾರೆ. ಉಳಿಸ್ಕೊಳ್ಳಕ್ಕೆ ತಯಾರಿಲ್ಲ. ಒಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಖಾಸಗಿ ಫೈನಾನ್ಸ್ಗಳು ಇವತ್ತು ರೈತರಿಗೆ ಇವತ್ತು ನ್ಯಾಯಾಲಯಕ್ಕೆ ಸಾಲ ಕಟ್ಟಲಿಲ್ಲ ಅಂತ ಹೇಳಿ ಮೊಕದ್ದಮೆ ಹೂಡಿ ಆಲಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಬದುಕಬೇಕು ಎಂಬತಕ್ಕಂಥದ್ದನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಆದ್ರಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಎಚ್ಚರಿಕೆಯನ್ನ ಕೊಡ್ತಿದೆ. ಈ ಕೂಡಲೇ ನಾಲೆಗೆ ನೀವು ನೀರರಿಸಬೇಕು. ಈ ಕೂಡಲೇ ನಾಲೆಗೆ ನೀರರಿಸಬೇಕು. ರೈತ ಬೆಳೆದ ಬೆಳೆಗಳನ್ನ ಸಂರಕ್ಷಣೆ ಮಾಡಬೇಕು. ನೀವು ಈ ಕೂಡಲೇ ರಾಜ್ಯ ಸರ್ಕಾರ ರೈತರ ಪಡೆದಿರ್ತಕ್ಕಂಥ ಎಲ್ಲ ಸಾಲ ಮನ್ನಾ ಮಾಡಬೇಕು. ಮತ್ತೆ ಹಾಗೆ ಮಂಡ್ಯ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆಯನ್ನ ನೀವು ಮಾಡಬೇಕು ಅಂತ ಹೇಳಿ ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಗ್ರಹವನ್ನ ಮಾಡ್ತದೆ. ನೀವು ಒಂದು ಪಕ್ಷ ಈ ವಾರ ಈ ನೀರನ್ನ ಬಿಡದೆ ಹೋದ್ರೆ ಇವತ್ತು ರಾಜ್ಯಾದ್ಯಂತ ನಾವು ಚಳವಳಿ ಹಮ್ಮಿಕೊಳ್ಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ.